ಮಾಡಿದ್ರಲ್ಲ ನೀವು ಅಧಿಕಾರಕ್ಕೆ ಬಂದಾಗ, ಸ್ವದೇಶಿ ಮೂವ್ಮೆಂಟ್ ಮಾಡಬೇಕಾಗಿತ್ತಲ್ಲ. ವಾಜಪೇಯಿ ಅವರ ನೀವು ಫಾಲೋವರ್ಸ್ ಅಲ್ವ ನೀವೆಲ್ಲರೂ? ಸ್ವತಃ ವಾಜಪೇಯಿ ಅವರು ಸಮಾಜವಾದ ನೆಲೆಗಟ್ಟಿನಲ್ಲೇ ಗಾಂಧೀಜಿಯವರ ತತ್ವ ನೆಲೆಗಟ್ಟಿನ ಸ್ವದೇಶಿ ಮೂವ್ಮೆಂಟ್ ಮಾಡಿದ್ರು. ನೀವು ಯಾಕೆ ಮಾಡಲಿಲ್ಲ? ಅದನ್ನ ಯಾಕೆ ಕಿತ್ತಾಗಲಿಲ್ಲ ಒಪ್ಪಂದ ಮುಂದುವರ್ಸಿ ಹೋಗ್ಬೇಕಂತ ಹೇಳಿದೆ. ಯಾವುದು ನಮಗೆ ಹಾನಿ ಆಗ್ತದ್ರು ಅದನ್ನ ಯಾಕೆ ಮುಂದುವರ್ಸ್ಕೊಂಡು ಬಂದ್ರಿ? ಇವತ್ತು ಅದೇ ಹಾಗೆ ನೀವು ಯಾಕೆ ಹೋಗ್ತಾ ಇದ್ದೀರಿ? ಕಾಂಗ್ರೆಸ್ ತಪ್ಪು ಮಾಡಿದ್ದು ಒಪ್ಪೋಣ ಅದನ್ನ. ಇದಕ್ಕೆ ಉತ್ತರ ಅಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೇಳುತ್ತಿರುವಂಥ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೌದು ಕಾಂಗ್ರೆಸ್ಗೆ ಎರಡು ಮಾತಿಲ್ಲ, ಅದರಲ್ಲಿ ಸಂಶಯವೂ ಇಲ್ಲ. ಆದ್ರೆ ಅವರು ಇವತ್ತು ಬದಲಾಗ್ತಾ ಇದ್ದಾರೆ. ಸಮಯ ಬದಲಾದಂಗೆ, ವ್ಯವಸ್ಥೆ ಬದಲಾದಂಗೆ ಬದಲಾಗುವುದು ಅದು ನಿಸರ್ಗ ನಿಯಮ. ಆದರೆ ಮೋದಿ ಅವರು ಯಾವುದನ್ನು ಸಾಧಿಸ್ಬೇಕಂತ ಬಂದಿದ್ರು ಅದಾಗದೆ ಇವತ್ತು ಎಲ್ಲಿ ತಂದು ನಿಲ್ಲಿಸಿದ್ರು ನಮ್ಮ ಭಾರತವನ್ನು ಅಂತೇಳಿ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದ್ದೇವೆ. ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಈ ಒಪ್ಪಂದಕ್ಕೆ ಮೊದಲನೇದಾಗಿ ಒಪ್ಪಲೇಬಾರ್ದಾಗಿತ್ತು ಅಲ್ರಿ. ನಾವು ಜೀರೋ ಟ್ಯಾರಿಫ್, ಅವ್ರ ವಸ್ತು ನಾವು ಕೊಂಡ್ಕೊಂಡು ಅವ್ರು ಟ್ಯಾಕ್ಸ್ ಕೊಡೋ ಆಗಿಲ್ಲ. ಅದು ನಾವಲ್ಲಿ ಮಾರ್ಲಿಕ್ಕೆ ಹೊರಟ್ರೆ ನಮ್ಮ ಮೇಲೆ 18% ಟ್ಯಾಕ್ಸ್. ಇದೆಲ್ಲಿ ರೀ ಸಮಾನತೆ ಅಗ್ರಿಮೆಂಟು? ಮೊದಲಾಗಿದ್ದು ಹೌದು ನಾವು 3 ಕೊಡ್ತಿದ್ವಿ, ಅವರು 18-20 ಕೊಡ್ತಿದ್ರು, ಒಪ್ಪೋಣ ಮಾತು. ಜೀರೋ 2 ಇಡಬೇಕಾಯ್ತಲ್ಲ. ಯುರೋಪಿಯನ್ ಯೂನಿಯನ್ ಜೊತೆಗೆ ಸಂಬಂಧ ಮಾಡಿದ್ರಲ್ಲ, ಜೀರೋ ಟ್ಯಾರಿಫ್. ಇದರಿಂದಾಗಿ ಯುರೋಪಿಯನ್ ಯೂನಿಯನ್ ಜೊತೆಗೂ ಸಹಿತ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದು ಬಂದು ನಿಲ್ಲಿಸಿದ್ರಿ. ಮೋದಿಯವರು 1-2 ತಪ್ಪು ಮಾಡಿಲ್ಲ ಸಲ, ಸಾಕಷ್ಟು ತಪ್ಪು ಮಾಡ್ತಾ ಇದ್ದಾರೆ. ತಪ್ಪಿನ ಮೇಲೆ ತಪ್ಪು. ಆ ತಪ್ಪಿ ಕಾರಣ ಏನು ಅನ್ನೋದು ಇವರು ವಾದ ಮಾಡ್ತಾ ಇದ್ದಾರೆ. ಒಂದು ಎಫ್ಟೀನ್, ಎರಡನೇದ್ದು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅದಾನಿಯವರ ಕೇಸುಗಳು. ಇವೇ ಕಾರಣಕ್ಕಾಗಿ ಇವತ್ತು ಮೋದಿ ಅವರು ಹಿಂದೆ ಸರಿದ್ರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬಂದು ಎದುರಿಗೆ ಬಂದು ನಿಲ್ತಾ ಇದೆ. ಅಂದ್ರೆ ಇವೆಲ್ಲ ನಡೆಯೋದನ್ನು ಗಮನಿಸಿದಾಗ